ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಸಿಕ್ಕಿತ್ತು. ಸುಬ್ಬು ಮನ್ಸಲ್ಲಿ ನಾನಿದ್ದೀನಿ ಅನ್ನೋದೇನೋ ಗೊತ್ತಾಯ್ತು. ಆದ್ರೆ ಅವ್ನು ಯಾಕಿನ್ನೂ ನನಗೆ ಪ್ರಪೋಸ್ ಮಾಡಲಿಲ್ಲ? ನಾನೇನೋ ಹುಡುಗಿ, ನಾಚಿಕೆ ಇರುತ್ತೆ, ಮುಜುಗರ ಇರುತ್ತೆ, ಭಯ ಇರುತ್ತೆ. ಆದ್ರೆ ಅವನು ಹುಡುಗ ತಾನೆ, ಧೈರ್ಯವಾಗಿ ಬಂದು ಪ್ರಪೋಸ್ ಮಾಡ್ಬೋದು ತಾನೆ. ನಾನೇನಾದ್ರೂ ಅನ್ಕೋತೀನಿ ಅನ್ನೋ ಭಯ ಏನಾದ್ರೂ ಇದೆಯಾ ಅವನಿಗೆ? ಇರ್ಲಿ, ಇಷ್ಟು ದಿನಾನೇ ಕಾದಿದ್ದೀನಿ, ಇನ್ನೊಂದು ಸ್ವಲ್ಪ ದಿನ. ಅವನಾಗ ಅವನು ಬಂದು ಅವನ ಪ್ರೀತಿನ ಯಾವಾಗ ಹೇಳ್ಕೊತಾನೋ ನಾನು ನೋಡ್ತೀನಿ. ಶ್ರೀವಲ್ಲಿ ಕಾಲ್ ಮಾಡಿ ಸಮಾಧಾನ ಮಾಡ್ಲಾ? ಬೇಡ ಬೇಡ ಬೇಡ, ನಾನು ಅವಳು ಕಾಲ್ ಮಾಡಿ ಏನಂತ ಸಮಾಧಾನ ಮಾಡಲಿ? ಅವಳು ಅಳ್ತಾ ಇರೋದನ್ನ ನೋಡಿ ನನಗೂ ಅವಳು ಬರುತ್ತೆ ಅಷ್ಟೆ. ಅದೇ ಸುಬ್ಬು ಈಗ ಏನು ಮಾಡ್ತಿರ್ಬೋದು? ಶ್ರೀವಲ್ಲಿನ ರಿಜೆಕ್ಟ್ ಮಾಡಿದೆ ಅಂತ ಅವ್ನು ಬೇಜಾರು ಮಾಡ್ಕೊಂಡಿರ್ತಾನ, ಅಥವಾ ಕಾರ್ತಿಕೇಯ, ಇನ್ನೊಂಚೂರು ಅನ್ನ ಹಾಕ್ಸ್ಕೊಳಪ್ಪ. ಮನೆಯಲ್ಲಿ ದುಡಿಯೋ ಗಂಡು ನೀನು, ಹೊಟ್ಟೆ ತುಂಬ ತಿಂದು ಗಟ್ಟಿಯಾಗಿರ್ಬೇಕು. ಅದೇನೋ ಹೇಳ್ತಾರಲ್ಲೋ, ಕಲ್ಲು ತಿಂದು ಕರಗಿಸ್ಕೋಬೇಕು ಅಂತ. ವಿಶಾಲ, ಸ್ವಲ್ಪ ತುಪ್ಪ ಇದ್ರೆ ಕಡೆ. ತುಪ್ಪ ನೆನ್ನೆನೆ ಆಗೋಯ್ತು, ಇದ್ದಿದ್ದನ್ನು ನೀವೇ ತಗೊಂಡೋಗಿ ರೂಮಲ್ಲಿ ಇಟ್ಕೊಂಡ್ರಲ್ಲ. ಅದು ಬೇಕಾ ಇವಾಗ? ತುಪ್ಪ ಇಲ್ಲ ಅಂದ್ರೆ ಉಪ್ಪಾಕು, ಗಟ್ಟಿ ಮೊಸರು ಹಾಕು. ಹೋಗಿ ಹೋಗಿ ನಿನ್ನ ಕೇಳ್ತೀನಲ್ಲ ನಾನು. ನಿನ್ನ ಸಾಕು ಕಂತ, ಮತ್ತೆ ನಾನು ತಿಂತಾ ಇದ್ನಲ್ಲ. ನೀನು ಸುಮ್ಮನೆ ಇರಪ್ಪ. ನೀನು ತಗೊಳಪ್ಪ. ನಾನು ತಿಂತೀನಿ ಕಂತ. ಮತ್ತೆ ನೋಡಪ್ಪ, ನನ್ನ ಮಗ ಈ ಮನೆ ಅಳಿಯ, ಅವನು ಈ ಮನೆ ಮಗ ಅನ್ನಿಸ್ಕೊಳ್ಳೋದಾದ್ರೆ ಈ ಮನೆ ಮಗ ನನಗೆ ಮಗ ಆಗಲ್ವಪ್ಪ? ನೀನು ನನ್ನ ಅತ್ತೆ ಅಂತ ಕರಿಬೇಡ, ಅಮ್ಮ ಅನ್ನು. ನಾನು ನಿಮ್ಮಮ್ಮ ಅನ್ಕೊಂಡು ತಿನ್ನಪ್ಪ, ಅನ್ನಪ್ಪ. ಈ ಬೀಗ್ತಿ ಅಮ್ಮ ಶ್ರಾವಣಿ ಅಮ್ಮನ ಬಗ್ಗೆ ಮಾತಾಡ್ದಾಗಲೇ ನನಗೆ ಡೌಟ್ ಬಂತು. ಈಗ ನನ್ನ ಮಗನಿಗೆ ಬೆಣ್ಣೆ ಹಚ್ಚಿ ಅವನ ತಲೆನ ಕೆಡಿಸ್ತಾ ಇದ್ದಾಳೆ. ಇವಳು ಹೀಗೆ ಬಿಟ್ಟರೆ ನನ್ನ ಮಗನ ತಲೆಯಲ್ಲಿ ಇಲ್ಲದೆ ಇರೋದನ್ನೆಲ್ಲ ತುಂಬಿ ಮನೆ ಮುರಿಯೋದಂತೂ ಗ್ಯಾರಂಟಿ. ಬೀಗ್ತಿವ್ರೆ, ನೀವು ಬಂದು ಊಟ ಮಾಡಿ, ಅವನು ಊಟ ಮಾಡ್ತಾನೆ. ಏನಾಯ್ತು ವಿಶಾಲು? ಇಂಥ ಮಗ ನಾನು ಹೊಟ್ಟೆಲಿ ಹುಟ್ಟಿಲ್ಲಲ್ಲ ಅಂತ ದಿನ ಇವ್ನು ನೋಡ್ದಾಗೆಲ್ಲ ಅನ್ಕೋತಿರ್ತೀನಿ. ಬಂಗಾರದಂತ ಮಗ, ಅಪರಂಜಿ. ದೊಡ್ಡವರು ಏನೇ ಬೈದ್ರು, ಏನೇ ಹೇಳಿದ್ರು ನನ್ನ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳೋ ಅಂತ ಬಂಗಾರದ ಮನುಷ್ಯ, ರಾಜಕುಮಾರ. ದೊಡ್ಡವರು ಏನೇ ಹೇಳಿದ್ರು ಚಾಚೂ ತಪ್ಪದೆ ಪಾಲಿಸ್ತಾನೆ. ಯೋಚನೆ ಮಾಡ್ಬೇಡ ಸುಬ್ಬು. ಜೀವನದಲ್ಲಿ ಸರಿ ತಪ್ಪು, ಒಳ್ಳೇದು ಕೆಟ್ಟದ್ದು ಹೇಳೋದಿಕ್ಕೆ ಅಂತ ನನ್ನಂತರ ಒಬ್ರು ಇರಬೇಕು ನಿನಗೆ. ತಗೊಳಪ್ಪ, ನನ್ನ ಮಾತು ಅಂದ್ರೆ ವೇದವಾಕ್ಯ ಅಂತ ತಿಳ್ಕೊತೀಯಲ್ಲ. ಕಾಂತಮ್ಮ ಏನೋ ಸ್ಕೆಚ್ ಆಗ್ತಿದ್ದಾಳಲ್ಲ. ಬೀಗ್ತಿವ್ರೆ, ನನ್ನ ಮಗ ಇರೋದೇ ಹಾಗೆ. ದೊಡ್ಡವ್ರ ಮನೆ ಕೆಲ್ಸಕ್ಕೆ ಹೋಗ್ತಾನೆ, ಆದ್ರೆ ಅವನ ಮನೆನೇ ದೊಡ್ಡದಾಗಿರ್ಬೇಕು ಅಂತ ದೂರ ಆಲೋಚನೆ ಎಲ್ಲ ಮಾಡಲ್ಲ. ಅವನು ಊಟ ಮಾಡ್ತಾನೆ, ನೀವು ಈ ಕಡೆ ಬಂದು ಊಟ ಮಾಡಿಸಿದ್ ಸಾಕು. ದೊಡ್ಡದಾಗೇನೋ ಕನ್ಸು ಕಟ್ಕೊಂಡಿದ್ರೆ ಈ ವಿಶಾಲುನೇ ನನ್ನ ಕನಸಿಗೆ ಕುಲ್ ಹಾಕಕ್ ಬರ್ತಿದ್ದಾಳಲ್ಲ. ಇರ್ಲಿ, ಯಾರೇ ಅಡ್ಡ ಬಂದ್ರು ನಾನು ಅಂದ್ಕೊಂಡಿದ್ದನ್ನ ಸಾಧಿಸೋವರೆಗೂ ಬಿಡಲ್ಲ. ಏಕಾಂಗಿಯಾಗಿ ಹೋರಾಡ್ತೀನಿ. ಹೇಗಾದ್ರೂ ಮಾಡಿ ಈ ಸುಬ್ಬುಗೆ ಆ ಶ್ರಾವಣಿನ ಗಂಟು ಹಾಕ್ಲೇಬೇಕು, ಹಾಕ್ತೀನಿ. ಬೀಗ್ತೇವ್ರೆ, ಕೇಳಿಸ್ತಿಲ್ವಾ? ಬಂದು ಊಟ ಮಾಡಿ. ಆಯ್ತಿರವ, ಬರ್ತೀನಿ. ತಗೊಳಪ್ಪ ಕಾರ್ತಿಕೇಯ, ಊಟ ಮಾಡು. ಇದು ಚಮಚ. ಸರ್ಕಳಲ್ಲೇ ಇದ್ದರಿದ್ರ
ತಟ್ಟೆ ಕೊಡ ಒಂದು. ಏಯ್ ತಗೊಳ. ಪ್ರಪೋಸ್ ಏನಾದರೂ ಮಾಡಿದ್ಲಂತೇನೆ. ದಿನ ಚೆನ್ನಾಗಿಲ್ಲ ಅಂದ್ರೂ ಹೋಗಿ ಪ್ರಪೋಸ್ ಮಾಡಿದಾಳೆ. ನಮ್ಮನ್ನ ಒಬ್ಬ ದಡ್ಡ ಆಗಲ್ಲ ಅಂತ ಅಂದಿದ್ದಾನೆ. ಬಂದಾಗಿಂದ ಅಳ್ತಾನೆ ಇದ್ದಾಳಂತೆ. ವರ್ಧ ಕಾಲ್ ಮಾಡಿದ್ದ, ಆಗ ಹೇಳ್ದ. ಅಯ್ಯೋ ದೇವರೇ, ಶ್ರೀವಲ್ಲಿ ಕಣ್ಣೀರು ಹಾಕಿದ್ರೆ ನಮಗೆ ಕಷ್ಟ ಕಣೆ. ಅಲ್ಲ, ಇಷ್ಟಕ್ಕೂ ಇವನ ಒಪ್ಕೊಳ್ಳಿರುವಂತೆ. ಹುಡುಗಿ ಅಷ್ಟು ಲಕ್ಷಣವಾಗಿದ್ದಾಳೆ, ನೀನು ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೆಯಾ? ಅದಲ್ಲದೆ ನಾವಿರೋ ಈ ಮನೆಗೆ ಓನರ್ರೆ ಅವರು. ಇಷ್ಟು ವರ್ಷ ನಾವು ಕಟ್ಟಿದ ಬಾಡಿಗೆ ದುಡ್ಡೆಲ್ಲ ವರದಕ್ಷಿಣೆ ಥರ ಕೊಡ್ತಾ ಇದ್ರು. ಜೊತೆಗೆ ಈ ಮನೆನೂ ನಮ್ಮ ಹೆಸರು ಮಾಡ್ಕೋಬೋದಿತ್ತು. ಇಂಥ ಚಾನ್ಸು ಮತ್ತೆ ಸಿಗುತ್ತೇನೆ. ಇವನ್ ಜಾಗದಲ್ಲಿ ನಾನಿದ್ರೆ ಇಷ್ಟೊತ್ತಿಗೆ ತಾಳಿ ಕಟ್ಟಿ ಕರ್ಕೊಂಡು ಬರ್ತಾ ಇದ್ದೆ. ಏನಾಗಿದೆ ನಿಮ್ಗೆ? ಯಾಕೆ ಒಪ್ಕೊಳ್ಳಿದ್ರಂತೆ? ಲೋ ಸುಬ್ಬು, ಯಾವ್ದೋ ಕೆಲ್ಸದ ಬಗ್ಗೆ ಮಾತಾಡ್ತಿದ್ಯಲ್ಲ, ಏನಪ್ಪ ಅದು? ಮದ್ವೆ ಕೆಲಸ ಏನಾದ್ರು ಜಾಸ್ತಿ ಇದ್ರೆ ಹೇಳು, ನಾವು ಮಾಡ್ತೀವಿ. ಪರವಾಗಿಲ್ಲಪ್ಪ, ಮದುವೆ ಕೆಲಸಗಳೆಲ್ಲ ಸರಿಯಾಗಿ ಆಗ್ತಾ ಇದೆಯಲ್ಲ. ಮನೆಗೇನಾದರೂ ಬೇಕಂದ್ರೆ ಕೇಳಿ. ಕೇಳಕ್ ಇನ್ನೇನಿದೆ, ಎಲ್ಲ ಮುಗ್ದೋಯ್ತಲ್ಲ. ಹಸ್ಕೊಂಡಿರೋನ್ಗೆ ಮೃಷ್ಟಾನ್ನ ಕೊಟ್ರು ಬೇಡ ಅನ್ನೋಷ್ಟು ಅಹಂಕಾರ. ಯಾರೇನ್ ಮಾಡಕ್ಕಾಗತ್ತೆ? ಅಕ್ಕ ಏನಾಯ್ತು? ಯಾಕೆ ಮಧ್ಯದಲ್ಲಿ ಊಟ ಬಿಟ್ಟು ಹೋಗ್ತಿದ್ಯಾ? ಅಯ್ಯ ದಡ್ಡಿ, ಅದು ಮೃಷ್ಟಾನ್ನ ಅಲ್ವೇ, ಮೊಸರನ್ನ. ಮೃಷ್ಟಾನ್ನ ಮುಂದೆ ಕಾಯ್ತೀವಿ. ಅಳಿಂದ್ರೆ, ನೀವೇನಾದ್ರೂ ಜಗಳ ಗಿಗ್ಲ ಮಾಡ್ಕೊಂಡ್ರಾ? ಏನ್ ಮಾವ ಹೀಗೆ ಮಾತಾಡ್ತೀರಾ? ಬಾಡವಾ ನೀವ್ ಮಡಗ್ದಂಗಿರುವಂತ ನಾವೊಂದು ಮೂಲೆಯಲ್ಲಿ ಬಿದ್ದಿರ್ತೀವಿ.